ನಮಸ್ಕಾರ. ಫೋನ್ ಯಾವಾಗಲೂ ಸೈಲೆಂಟ್ ಮೋಡ್ನಲ್ಲಿ ಇರುತ್ತಾ? ಇದು ಕೆಲವರಿಗೆ ಅಗೌರವದ ಸಂಕೇತದಂತೆ ಕಂಡ್ರೆ, ಇನ್ನು ಕೆಲವರಿಗೆ ಇದೊಂದು ಅದ್ಭುತ ಜಾಣ್ಮೆ. ಬನ್ನಿ, ಇವತ್ತು ಈ ಒಂದು ಸಣ್ಣ ಅಭ್ಯಾಸದ ಹಿಂದಿರೋ ಸೈಕಾಲಜಿಯನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಫೋನನ್ನ ಯಾವಾಗಲೂ ಡೋಂಟ್ ಡಿಸ್ಟರ್ಬ್ ಮೋಡ್ನಲ್ಲಿ ಇಡೋವರನ್ನ ನಾವು ನೋಡಿರ್ತೀವಲ್ಲ, ಅವರು ನಮ್ಮನ್ನ ನಿರ್ಲಕ್ಷಿಸ್ತಿದ್ದಾರೆ ಅಂತ ಅಂದ್ಕೊಳ್ಳೋದು ಕೂಡ ತುಂಬ ಸಹಜ. ಆದರೆ ಒಂದು ವೇಳೆ ಈ ನಡವಳಿಕೆಯ ಹಿಂದಿರುವ ಮೆದುಳು ಸಂಪೂರ್ಣವಾಗಿ ಬೇರೆದೇ ಕಥೆಯನ್ನ ಹೇಳ್ತಿದ್ರೆ, ಬನ್ನಿ ಈ ಸೈಲೆಂಟ್ ಸ್ವಿಚ್ ಹಿಂದಿನ ಮನೋವಿಜ್ಞಾನವನ್ನ ಅರಿಯೋಣ. ಸರಿ, ಮೊದಲು ಈ ಅಸಾಮಾಜಿಕ ಅನ್ನೋ ಒಂದು ಕಟ್ಟುಕಥೆಯನ್ನ ಓಡ್ದು ನೋಡೋಣ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನವರು ಸೈಲೆಂಟ್ ಫೋನನ್ನ ಯಾಕೋ ಒಂದು ನೆಗೆಟಿವ್ ಆಗಿ ನೋಡ್ತೀವಿ. ಈ ಸಾಮಾನ್ಯ ಗ್ರಹಿಕೆಯನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ನೋಡಿ, ಇಲ್ಲಿಂದ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಎಡಭಾಗದಲ್ಲಿ ನಾವು ಸಾಮಾನ್ಯವಾಗಿ ಬಳಸೋ ಪದಗಳಿವೆ, ಅಸಭ್ಯ, ಪ್ರತಿಕ್ರಿಯಿಸಲ್ಲ, ತಪ್ಸ್ಕೊಳ್ತಾರೆ ಅಂತ. ಆದರೆ ಬಲಭಾಗದಲ್ಲಿ ಸೈಕಾಲಜಿ ಏನ್ ಹೇಳುತ್ತೆ ಗೊತ್ತಾ? ಅದೊಂದು ಮುಂದುವರೆದ ಸ್ವಯಂ ನಿಯಂತ್ರಣ ಅಂತ ಹೇಳುತ್ತೆ. ಇದೇ ನೋಡಿ ಆ ಒಂದು ಕಾನ್ಸೆಪ್ಟ್ ಸೈಲೆಂಟ್ ಫೋನ್ಗಳ ಬಗ್ಗೆ ನಮ್ಮ ಇಡೀ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡಬಲ್ಲದು. ಹಾಗಾದ್ರೆ ಅಸಾಮಾಜಿಕ ಅನ್ನೋ ಯೋಚನೆಯಿಂದ ಸ್ವಯಂ ನಿಯಂತ್ರಣ ಅನ್ನೋ ತಿಳುವಳಿಕೆಗೆ ನಾವು ಜಂಪ್ ಆಗೋದು ಹೇಗೆ? ಇದರ ಉತ್ತರ ಇರೋದೇ ಮನೋವಿಜ್ಞಾನಿಗಳು ಹೇಳೋ ಒಂದು ಹೊಸ ಫ್ರೇಮ್ವರ್ಕ್ನಲ್ಲಿ. ಅದನ್ನೇ ಸಂವೇದನಾಶೀಲ ಬುದ್ಧಿವಂತಿಕೆ ಅಂತ ಕರೆಯೋದು. ಬನ್ನಿ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋಣ. ಇಲ್ಲಿ ಬರೋ ಮೊದಲನೇ ಪ್ರಮುಖ ಕಾನ್ಸೆಪ್ಟ್ ಅಂದ್ರೆ ಪ್ರಚೋದನೆಗಳ ನಿಯಂತ್ರಣ. ಅಂದ್ರೆ ನಮ್ಮ ಮೆದುಳಿಗೆ ದಿನಾಲೂ ಬಂದುಬಿಡೋ ಸಾವಿರಾರು ನೋಟಿಫಿಕೇಷನ್ಗಳು, ಮೆಸೇಜ್ಗಳು, ಈ ಎಲ್ಲ ಇನ್ಫಾರ್ಮೇಷನ್ ಫ್ಲೋನ ಉದ್ದೇಶಪೂರ್ವಕವಾಗಿ ಕಂಟ್ರೋಲ್ ಮಾಡೋದು. ಇದನ್ನ ಹೀಗೆ ಯೋಚನೆ ಮಾಡಿ, ಇದು ನಮ್ಮ ಮನಸ್ಸಿಗೆ ನಾವೇ ಒಬ್ಬ ಬೌನ್ಸರ್ನ ನೇಮಿಸ್ಕೊಂಡ ಹಾಗೆ. ಯಾರು ಬೇಕೋ, ಯಾವ ಮಾಹಿತಿ ಬೇಕೋ ಅದನ್ನ ಮಾತ್ರ ಒಳಗ್ಬಿಡೋದು. ಸೊ ಅರ್ಥ ಮಾಡ್ಕೊಳ್ಬೇಕಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದರ ಉದ್ದೇಶ ಹೊರಗಿನ ಪ್ರಪಂಚದ ಜೊತೆ ಕನೆಕ್ಷನ್ ಕಟ್ ಮಾಡ್ಕೊಳ್ಳೋದಲ್ಲ, ಬದಲಾಗಿ ನಮ್ಮ ಒಳಗಿನ ಪ್ರಪಂಚವನ್ನ, ನಮ್ಮ ಫೋಕಸನ್ನ ಕಾಪಾಡ್ಕೊಳ್ಳೋದು. ಇದು ತಿರಸ್ಕಾರ ಅಲ್ಲ, ಇದೊಂದು ರೀತಿ ಆತ್ಮರಕ್ಷಣೆ. ಇದೇ ನಮ್ಮನ್ನ ಎರಡನೇ ಪ್ರಮುಖ ಪರಿಕಲ್ಪನೆಗೆ ಕರ್ಕೊಂಡು ಹೋಗುತ್ತೆ, ಸಂವೇದನಾಶೀಲ ಬುದ್ಧಿವಂತಿಕೆ. ಇದು ಹುಟ್ಟಿನಿಂದ ಬಂದಿದ್ದಲ್ಲ, ಬದಲಿಗೆ ನಾವು ಪ್ರಾಕ್ಟೀಸ್ ಮಾಡಿ ಬೆಳೆಸ್ಕೊಳ್ಬೇಕಾದ ಒಂದು ಸ್ಕಿಲ್. ಅಂದ್ರೆ ಈ ಡಿಜಿಟಲ್ ಗದ್ದಲದ ಮಧ್ಯೆ ಆಳವಾದ ಸಸ್ಟೇನ್ಡ್ ಫೋಕಸನ್ನ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ಳೋ ಕಲೆ. ಸತ್ಯ ಹೇಳ್ಬೇಕಂದ್ರೆ ಇವತ್ತಿನ ಜಗತ್ತಲ್ಲಿ ಇದೊಂದು ಸೂಪರ್ ಪವರ್ ಇದ್ದ ಹಾಗೆ. ಹಾಗಾದ್ರೆ ಓಕೆ, ಈ ಗದ್ದಲವನ್ನ ನಾವು ಯಶಸ್ವಿಯಾಗಿ ನಿಲ್ಲಿಸಿದಾಗ ನಮ್ಮ ಮೆದುಳಿನ ಒಳಗೆ ಆಕ್ಚುಲಿ ಆಗೋದೇನು? ಇದರ ಬೆನಿಫಿಟ್ಸ್ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾನೇ ದೊಡ್ಡದು. ಈ ಸ್ಲೈಡ್ ನೋಡಿ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಎಡಭಾಗದಲ್ಲಿರೋದು ಇಂಟರಪ್ಟೆಡ್ ಬ್ರೇನ್, ಅಂದ್ರೆ ಒಂದೇ ಸಲಕ್ಕೆ 10 ಕೆಲಸ ಮಾಡೋಕ್ ಹೋಗಿ ಗೊಂದಲ, ಒತ್ತಡದಲ್ಲಿರೋ ಮೆದುಳು. ಆದ್ರೆ ಬಲಭಾಗದಲ್ಲಿ ನೋಡಿ ಫೋಕಸ್ಡ್ ಬ್ರೇನ್, ಒಬ್ಬ ನುರಿತ ಗಡಿಯಾರ ರಿಪೇರ್ ಮಾಡೋರ ಥರ ಪೂರ್ತಿ ಗಮನ ಕೊಟ್ಟು ಆಳವಾದ ಕೆಲಸ ಮಾಡೋಕೆ ರೆಡಿ ಇರೋ ಮೆದುಳು. ಡಿಫ್ರೆನ್ಸ್ ಎದ್ದು ಕಾಣಿಸ್ತಿದೆ ಅಲ್ವಾ? ಮತ್ತೆ ಈ ರಿವಾರ್ಡ್ಸ್ ಏನಿದೆ, ಇದು ಕೇವಲ ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋದಕ್ಕೆ ಸೀಮಿತ ಅಲ್ಲ. ನಾವು ಯಾವಾಗ ಈ ಡೀಪ್ ಫೋಕಸ್ ಸ್ಟೇಟಿಗೆ ಹೋಗ್ತೀವೋ, ನಾವು ಚೆನ್ನಾಗಿ ಕೆಲಸ ಮಾಡೋದು ಮಾತ್ರ ಅಲ್ಲ, ಚೆನ್ನಾಗಿ ಯೋಚನೆನೂ ಮಾಡ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕ್ರಿಯೇಟಿವಿಟಿ ಎಲ್ಲವೂ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗಮನಕ್ಕಾಗಿ ಸದಾ ಕಿತ್ತಾಡೋ ಈ ಜಗತ್ತಲ್ಲಿ ಒಂದು ರೀತಿ ಶಾಂತಿ, ಕಂಟ್ರೋಲ್ ಸಿಕ್ಕಿದಾಗೆ ಆಗುತ್ತೆ. ಇದು ನಮ್ಮ ಮೆಂಟಲ್ ಹೆಲ್ತ್ಗೆ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಈ ವಿವರಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಆ ಫೋನ್ ಸೈಲೆಂಟ್ ಮಾಡೋ ಸ್ವಿಚ್ ಇದೆಯಲ್ಲ, ಅದನ್ನ ನೋಡೋ ನಮ್ಮ ದೃಷ್ಟಿಕೋನವನ್ನೇ ಸ್ವಲ್ಪ ಬದಲಾಯಿಸೋಣ ಬನ್ನಿ. ಯಾಕಂದ್ರೆ ಅದು ಕೇವಲ ಒಂದು ಸ್ವಿಚ್ ಅಲ್ಲ, ಅದೊಂದು ಪವರ್ಫುಲ್ ಸ್ಟೇಟ್ಮೆಂಟ್. ಈ ಇಡೀ ಬದಲಾವಣೆಯನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ. ಸೈಕಾಲಜಿ ಹೇಳೋ ಪ್ರಕಾರ ಫೋನನ್ನ ಸದಾ ಸೈಲೆಂಟ್ ಇಡೋದು ಅಸಾಮಾಜಿಕತೆಯ ಲಕ್ಷಣ ಅಲ್ಲ, ಬದಲಿಗೆ ಅದು ನಿರಂತರ ನೋಟಿಫಿಕೇಷನ್ಗಳ ಗದ್ದಲಕ್ಕಿಂತ ಆಳವಾದ ಏಕಾಗ್ರತೆಗೆ ಆದ್ಯತೆ ನೀಡೋ ಮೆದುಳಿನ ಲಕ್ಷಣ. ಇದು ಈ ಒಂದು ಸಣ್ಣ ಹ್ಯಾಬಿಟಿಗೆ ಒಂದು ಹೊಸ ಗೌರವವನ್ನೇ ಕೊಡುತ್ತೆ ಅಲ್ವಾ? ಹಾಗಾಗಿ ದಿನದ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಇದು ಸುಮ್ಮನೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಅಲ್ಲ, ಬದಲಾಗಿ ಈ ಡಿಜಿಟಲ್ ಯುಗದಲ್ಲಿ ನಾವು ಮಾಡಬಹುದಾದ ಅತ್ಯಂತ ಪ್ರಮುಖ ನಿರ್ಧಾರಗಳಲ್ಲಿ ಒಂದು. ನಮ್ಮ ಅತಿ ಅಮೂಲ್ಯವಾದ ಮತ್ತೆಂದು ಸಿಗದ ನಮ್ಮ ಗಮನ ಅನ್ನೋ ಸಂಪನ್ಮೂಲವನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಪ್ರಜ್ಞಾಪೂರ್ವಕ ಆಯ್ಕೆ. ಇದೆಲ್ಲವೂ ನಮ್ಮನ್ನ ಒಂದು ಸರಳವಾದ ಆದರೆ ತುಂಬಾನೇ ಆಳವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ನಮ್ಮ ಗಮನದ ಕಂಟ್ರೋಲ್ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲ ಅಥವಾ ನಮ್ಮ ಡಿವೈಸ್ನ ಕೈಯಲ್ಲ? ಈ ಆಯ್ಕೆ ನಮಗ್ ಬಿಟ್ಟಿದ್ದು.